ಒನ್ ಲ್ಯಾಂಗ್ವೇಜ್ ಒನ್ ಪಾಲಿಸಿ ಒನ್ ನೇಷನ್ ಈ ತರದಲ್ಲಿ ಒಂದೇ ಭಾಷೆ ಒಂದೇ ರಾಷ್ಟ್ರ ಅನ್ನೋ ತರದಲ್ಲಿ ಅದನ್ನ ಹೆಚ್ಚು ಸ್ಪ್ರೆಡ್ ಮಾಡ್ತಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೊತ್ತ ಹಣವನ್ನ ಅವರು ಖರ್ಚು ಮಾಡ್ತಾರೆ. ಮತ್ತೆ ಸಾರ್ವಜನಿಕವಾಗಿ ತುಂಬಾ ಬೀಸು ಹೇಳಿಕೆಗಳನ್ನ ಕೊಡ್ತಾರೆ. ಅಂದ್ರೆ ಸರ್ಕಾರಕ್ಕೆ ಇರಬೇಕಾದಂತ ಒಂದು ಘನತೆನೇ ಇಲ್ಲ. ಎಲ್ಲ ಪತ್ರಿಕೆಗಳು ಮೋದಿ ವಚನೆ ಮಾಡ್ತಾರೆ. ಅದರಿಂದ ನೀವು ಎಲ್ಲ ಪತ್ರಿಕೆಗಳು ಕಾರ್ಪೊರೇಟ್ ನಲ್ಲಿವೆ. ಮೋದಿಯವರ ಕಳೆದ 10 ವರ್ಷದ ಆಡಳಿತದ ಬಗ್ಗೆ ಹೇಳೋದಾದ್ರೆ ಅದು ಒಂದು ಚಂದದ ಮನೆಯ ಎಲ್ಲ ಸೂರು, ಗೋಡೆ, ಅಟ್ಟ, ಕಿಟಕಿ, ಬಾಗ್ಲು ಎಲ್ಲಾದರೂ ನಟ್ಟು ಬೋಲ್ಟ್ಗಳನ್ನ ಬಿಚ್ಚಿಬಿಟ್ಟು ಎಲ್ಲನೂ ಕೆಳಗಡೆ ಇಟ್ಬಿಟ್ಟಂಗಾಗಿದೆ. ನಮ್ಮ ಮೇಲ್ನೋಟಕ್ಕೆ ಏನಾಗಿದೆ ಅಂದ್ರೆ ಅಲ್ಲೊಂದು ಚಂದಕ್ಕಿರೋ ಮನೆ ಇದೆ, ಅಲ್ಲೊಂದು ಚಂದದ ಮನೆ ಇದೆ, ಅಲ್ಲೊಂದು ಮಹಡಿ ಮನೆ ಇದೆ, ಅಲ್ಲೊಂದು 3 ಅಂತಸ್ತಿನ ಮನೆ ಇದೆ ಅಂತ ನಮಗೆ ಭಾಷಣ ರೇಡಿಯೋದಲ್ಲಿ ಭಾಷಣ ಆಗುತ್ತೆ, ಟಿವಿ ಚಾನಲ್ಗಳಲ್ಲಿ ಭಾಷಣ ಆಗುತ್ತೆ, ಎಲ್ಲಾ ಕಡೆ ಭಾಷಣ ಆಗ್ತಾ ನಮಗೆ ಅದೊಂದು ಭ್ರಮೆ ಹುಟ್ಟಿಸ್ಕೊಂಡಿದೀವಿ ಅಷ್ಟೇ. ಎಲ್ಲ ಚೆನ್ನಾಗಿದೆ ಅಂತ, ಎಲ್ಲ ಚೆನ್ನಾಗಿದೆ ಅನ್ನೋದೊಂದು. ಎರಡನೇದು ಒಳ್ಳೆ ದಿನಗಳು ಬರ್ತವೆ ಅನ್ನೋದು, ಅಚ್ಚೆ ದಿನ ಬರುತ್ತೆ ಅನ್ನೋದೊಂದು. ಈ ಎರಡೂ ಕಾನ್ಸೆಪ್ಟ್ ಅಲ್ಲೇ ನಾವು ಉಳ್ಕೊಬಿಟ್ಟು ಮುಂದೆ ಹೋಗ್ತಾ ಇದೀವಿ. ಅದರಲ್ಲಿ ಏನು ಚೆನ್ನಾಗಿಲ್ಲ. ಕಳೆದ 10 ವರ್ಷದಲ್ಲಿ ನಮ್ಮ ಉಪಖಂಡದಲ್ಲಿ, ಇಂಡಿಯಾ ಉಪಖಂಡದಲ್ಲಿ ಅಧಿಕಾರ ಕೇಂದ್ರೀಕರಣ ಆಗ್ತಾ ಇದೆ. ರಾಜ್ಯಗಳಿಗಿದ್ದಂಥ ಬೆಲೆ, ರಾಜ್ಯಗಳಿಗಿದ್ದಂಥ ಅಧಿಕಾರಗಳೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕಡೆಗೆ, ಅದು ಒಕ್ಕೂಟ ಸರ್ಕಾರ ಕಡೆಗೆ, ಒಕ್ಕೂಟ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಕ್ಕೆ ಶುರುವಾಗಿವೆ. ಬೇರೆ ಮುಖಾಂತರ ಬೇರೆ ಬೇರೆ ಕಾಯ್ದೆಗಳು, ಬೇರೆ ಬೇರೆ ನಿಯಮಗಳು ಇವೆಲ್ಲವೂ ಕೂಡ ಅನುಷ್ಠಾನಕ್ಕೆ ಬರ್ತಾ ಇದ್ದಾವೆ. ಅದ್ರ ಮುಖಾಂತರ ರಾಜ್ಯ ಸರ್ಕಾರಗಳಿಗೆ ಇದ್ದಂಥ ಸ್ವಾಯತ್ತತೆ ಕಡಿಮೆ ಆಗ್ತಾ ಒಕ್ಕೂಟ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ಕಡೆಗಿದ್ದಂತ ನಿಯಂತ್ರಣ ಜಾಸ್ತಿ, ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕಾದ್ದು ಕೇಂದ್ರೀಕರಣ ಆಗ್ತದೆ. ಮತ್ತೆ ಮೊದಲಿಗಿಂತ ಹೆಚ್ಚು ವೇಗದಲ್ಲಿ ಮತ್ತೆ ಹೆಚ್ಚು ವಿಸ್ತಾರವಾಗಿ ಹಿಂದಿಮಯ ಆಗ್ತದೆ. ಒನ್ ಲ್ಯಾಂಗ್ವೇಜ್ ಒನ್ ಪಾಲಿಸಿ ಒನ್ ನೇಷನ್ ಈ ತರದಲ್ಲಿ ಒಂದೇ ಭಾಷೆ ಒಂದೇ ರಾಷ್ಟ್ರ ಅನ್ನೋ ತರದಲ್ಲಿ ಅದನ್ನ ಹೆಚ್ಚು ಸ್ಪ್ರೆಡ್ ಮಾಡ್ತಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೊತ್ತ ಹಣವನ್ನ ಅವರು ಖರ್ಚು ಮಾಡ್ತಾ ಇದ್ದಾರೆ. ಮತ್ತೆ ಹೆಚ್ಚು ಕಾರ್ಪೊರೇಟೀಕರಣಗೊಳ್ತಾ ಇದೆ. ಅಂದ್ರೆ ಸರ್ಕಾರಿ ವಶದಲ್ಲಿದ್ದಂತ ಎಲ್ಲ ದೊಡ್ಡ ಉದ್ಯಮಗಳು ಕೂಡ ದೊಡ್ಡ ಉದ್ಯಮಗಳು ಮತ್ತೆ ಸಣ್ಣ ಉದ್ಯಮಿಗಳು ಅಥವಾ ಮತ್ತೊಬ್ರು ಯಾರು ಕೂಡ ಮಾಡಲಾರದಂತ ಸಾರ್ವಜನಿಕ ಉದ್ಯಮಿಗಳು ಅವೆಲ್ಲವನ್ನು ಕೂಡ ಖಾಸಗೀಕರಣ ಮಾಡಲಾಗ್ತಾ ಇದೆ. ಮತ್ತೆ ಖಾಸಗೀಕರಣ ಯಾವ ರೀತಿ ಇದೆ ಅಂದ್ರೆ ಆ ಖಾಸಗಿ ಉದ್ಯಮಗಳು ಮತ್ತೆ ಉದ್ಯಮಿಗಳು ಸರ್ಕಾರವನ್ನೇ ಹಿಂದೆ ನಿಂತು ನಡೆಸ್ತಾ ಇದ್ದಾರೇನೋ ಅಂತ ಜನಕ್ಕೆ ಅನ್ನಿಸೋ ತರದಲ್ಲಿ. ಉದಾಹರಣೆಗೆ ಜಿಯೋ ಯೂನಿವರ್ಸಿಟಿ ಅಂತ ಬಂದಿತ್ತು, ಬಂದಿಲ್ಲ ಇನ್ನೂ, ಅದೊಂದು ಕಾನ್ಸೆಪ್ಟ್ ರೆಡಿ ಆಗಿತ್ತು. ಅದಕ್ಕೆ ಆ ಯೂನಿವರ್ಸಿಟಿ ಅಸ್ತಿತ್ವಕ್ಕೆ ಬರೋಕ್ಕೂ ಮೊದಲೇ MHRD ಡಿಪಾರ್ಟ್ಮೆಂಟು ಅದಕ್ಕೆ ತುಂಬಾ ಪ್ರತಿಷ್ಠಿತವಾದ ವಿಶ್ವವಿದ್ಯಾಲಯ ಅನ್ನುವಂಥ ಒಂದು ಕಿರೀಟವನ್ನು ಕೊಟ್ಬಿಟ್ಟಿತ್ತು. ಇದಿನ್ನು ಸ್ಥಾಪನೆನೇ ಆಗಿಲ್ಲ, ಅದಕ್ಕೂ ಮೊದಲೇ ಕೊಟ್ಟಿತ್ತು. ಅದು ಉದ್ಯಮಿಯೊಬ್ಬರಿಗೆ ಸಂಬಂಧಿಸಿತ್ತು. ಸೊ ಆ ಮಟ್ಟದಲ್ಲಿ ಹೆಚ್ಚು ಸರ್ಕಾರ ಕಾರ್ಪೊರೇಟ್ಗಳ ಕಡೆಗೆ ಅವ್ರ ಕಡೆಗೆ ವಾಲ್ತಾ ಇದೆ. ಅದು ಸರ್ಕಾರ ಅವ್ರ ಕಡೆಗೆ ಹೋಗ್ಬೇಕಿತ್ತು ಅಂದ್ರೆ ಜನಸಾಮಾನ್ಯ ಕಡೆಗೆ, ಜನಸಾಮಾನ್ಯ ಮೇಲಿನ ತೆರಿಗೆ ಭಾರ ಕಮ್ಮಿ ಆಗಿರ್ಬೇಕಿತ್ತು. ಈ ತರದ ಏನಾಗಿದೆ, ಸೊ ಹೆಚ್ಚು ಸರ್ಕಾರದ ಒಲವು ಕಾರ್ಪೊರೇಟ್ ಜನಗಳ ಮೇಲೆ ಹೋಗ್ತಾ ಇದೆ, ಮತ್ತೆ ಜನಸಾಮಾನ್ಯರಿಂದ ದೂರ ಆಗ್ತಾ ಇದೆ. ಹೌದು, ಉದ್ಯಮಿಗಳ ಕಡೆ ಹೋಗ್ತಾ ಇದೆ. ಅಂದ್ರೆ ಫಸ್ಟ್ ಅದು ಅಧಿಕಾರ ಕೇಂದ್ರೀಕರಣ ಆಗ್ತಾ ಇದೆ, ಹಿಂದಿಮಯ ಆಗ್ತಾ ಇದೆ, ಕಾರ್ಪೊರೇಟೀಕರಣ ಆಗ್ತಾ ಇದೆ. ಮತ್ತೆ ಅದು ಹೋಗ್ತಾ ಎಲ್ಲೋ ಒಂದು ರೀತಿ ಇಂಡೈರೆಕ್ಟ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಸರ್ವಾಧಿಕಾರದ ಪ್ರಯತ್ನದಲ್ಲೂ ಇದೆ ಅಂತ ಅನ್ಸುತ್ತೆ. ಆದ್ರೆ ಅದು ಆ ಮಟ್ಟದಲ್ಲಿ ಯಶಸ್ವಿ ಆಗಕ್ಕಾಗಿಲ್ಲ. ಇಂಡಿಯಾದ ಪ್ರಜಾಪ್ರಭುತ್ವದ ಅದು ವಿನಾಶದಲ್ಲೇ ಇದೆ. ಅದೀಗ ವಿನಾಶದತ್ತ ಅಲ್ಲ, ಆಲ್ರೆಡಿ ನಾವು ವಿನಾಶದಲ್ಲೇ ಇದೀವಿ. ಇದನ್ನೆಲ್ಲ ಗಮನಿಸಿದ ಮೇಲೂ ಕೂಡ ನಾವಿನ್ನೂ ಎಲ್ಲ ಚೆನ್ನಾಗಿದೆ ಮತ್ತೆ ಎಲ್ಲ ಒಳ್ಳೆ ದಿನಗಳು ಬರ್ತಿವೆ ಅನ್ನೋ ಈ ಎರಡು ಭ್ರಮೆನಲ್ಲೇ ಇವತ್ತಿಗೂ ಬಹುತೇಕ ಜನ ಅವರ ಕಾಲವನ್ನು ದುಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅದನ್ನ ತಿಳಿಸೋರು ಯಾರೋ ಜನಕ್ಕೆ, ಅದು ಜನಕ್ಕೆ ಇದರ ಸಮಸ್ಯೆ ಹಿಂಗಾಗಿದೆ ಅನ್ನೋದು ಗೊತ್ತಾಗೋದ ಯಾವಾಗ ಈಗ ನಾವು ಮೊದಲನೇದಾಗಿ ಹೇಳಿದಾಗ ಅಧಿಕಾರ ಕೇಂದ್ರೀಕರಣ ಆಗ್ತಾ ಇದೆ ಅಂದಾಗ ನಮ್ಮ ರಾಜ್ಯ ಸರ್ಕಾರಗಳ ಅಧಿಕಾರಗಳನ್ನೆಲ್ಲ ಯಾವ ರೀತಿ ಅದು ಇದು ಮಾಡ್ಕೋತವೆ. ಈಗ ಸೆಂಟ್ರಲೈಸ್ ಟ್ಯಾಕ್ಸ್ ಸಿಸ್ಟಮ್ ಯಾವ್ದು GST ಬಂದ್ಮೇಲೆ GST ಇಂದ ಅದಕ್ಕೆ ಬರಬೇಕಾದ ಪಾಲು, ಅದಕ್ಕೆ ಬರಬೇಕಾದಂತ ಬೇರೆ ಪರಿಹಾರಧನ, ಈ ತರದವೆಲ್ಲೂ ಕೂಡ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ. ಈ ಮೊದಲು ರಾಜ್ಯ ಸರ್ಕಾರ ತನಗೆ ಬೇಕಾದಂತ ತೆರಿಗೆನ ತಾನು ಹೆಚ್ಚಿಸ್ಕೋತಿತ್ತು, ಕಡಿಮೆ ಮಾಡ್ಕೋತಿತ್ತು, ಈ ಅಧಿಕಾರ ಇತ್ತು. ಈಗಿಲ್ಲ, ಅದೆಲ್ಲವೂ ಕೇಂದ್ರದ ಮೇಲೆ. ಕೇಂದ್ರ ಏನ್ ಕೊಡುತ್ತೆ ಅದನ್ನ ತಗೋಬೇಕು. ಬರ ಪರಿಹಾರ ಮತ್ತೆ ಪ್ರಕೃತಿ ವಿಕೋಪ, ಇನ್ನು 100 ತರದ ಏನೇನೋ ಇತರಗಳು ಕೊಡಬೇಕಾದ ಹಣವನ್ನ ಈಗ ಏನ್ ಮಾಡ್ತಾರೆ ಅಂದ್ರೆ ಹೌದು, ಕೊಡೋದೇ ಇಲ್ಲ. ಕೊಡೋದೊಂದಾದ್ರೂ ಪರವಾಗಿಲ್ಲ, ಕೊಡೋದೇ ಇಲ್ಲ ಕೆಲವು ಸಲ.
ಕೊಡೋದೇ ಇಲ್ಲ. ಮತ್ತೆ ಅವರು ತುಂಬಾ ರಾಜಾರೋಷವಾಗಿ ಸಂಸತ್ತಿನಲ್ಲೇ ನಿಂತ್ಕೊಂಡು ತಪ್ಪು ಮಾಹಿತಿಗಳನ್ನ ಶೇರ್ ಮಾಡ್ತಾರೆ, ಮತ್ತೆ ಸಾರ್ವಜನಿಕವಾಗಿ ತುಂಬಾ ಬೀಸು ಹೇಳಿಕೆಗಳನ್ನ ಕೊಡ್ತಾರೆ. ಅಂದ್ರೆ ಸರ್ಕಾರಕ್ಕೆ ಇರಬೇಕಾದಂತ ಒಂದು ಘನತೆನೇ ಇಲ್ಲ. ಇವರು ಸಂಸತ್ತಿನೊಳಗೆ ನಿಂತ್ಕೊಂಡು ಅಣಕಿಸ್ತಾರೆ, ತುಂಬಾ ದುಷ್ಟತನದಲ್ಲಿ ಹೆಣ್ಮಕ್ಳ ವಿರುದ್ಧ ಮಾತಾಡ್ತಾರೆ, ಜನಸಾಮಾನ್ಯ ಅಥವಾ ದಲಿತರು ದಮನಿತರ ವಿರುದ್ಧ ಮಾತಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ. ಇಂಥದ್ದೆಲ್ಲ ಕೂಡ ನಡೀತಾ ಇದೆ ಇರುತ್ತಲ್ಲ. ಅಂದ್ರೆ ಸಂಸತ್ತು, ರಾಜ್ಯ, ಸರ್ಕಾರ ಇವುಗಳಿಗೆ ಇರಬೇಕಾದ ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದ ಘನತೆ ಒಂದನ್ನು ಉಳಿಸೋಕ್ಕೂ ಇವ್ರ ಕೈ ಸಾಧ್ಯವಾಗ್ತಾ ಇಲ್ಲ. ಆ ಮಟ್ಟದಲ್ಲಿ ಅದನ್ನ ಅದಪ್ಪತನ ಕೆಡಿಸ್ತಾ ಇದ್ದಾರೆ. ಸೊ ನೀವು ಸರ್ಕಾರಗಳಿಗೆ ಇರ್ಬೇಕಂತ ಇವೇನಿದೆ ಏನು ರಾಜ್ಯ ಸರ್ಕಾರಗಳಿಗೆ ಇರುವಂತ ಬೇರೆ ಬೇರೆ ತರದ ಅಧಿಕಾರಗಳು, ಮತ್ತೆ ಅವರು ತೆರಿಗೆಯನ್ನ ವಿಧಿಸೋ ಇವುಗಳೆಲ್ಲವೂ ಒಂದೊಂದೊಂದೊಂದು ಕಾಯ್ದೆಗಳನ್ನ ತಂದು ಅದರಿಂದ ರಾಜ್ಯ ಸರ್ಕಾರಗಳನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡಿದೆ. ಇದ್ರ ಬಗ್ಗೆ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ? ಸೊ ಹೆಚ್ಚಿನ ಸುದ್ದಿ ವಾಹಿನಿಗಳು, ಅದು ನ್ಯೂಸ್ ಚಾನೆಲ್ಗಳು ಅಥವಾ ನ್ಯೂಸ್ ಪೇಪರ್ಗಳು ಇವು ಹೆಚ್ಚು ಬರಿಬೇಕು, ವರದಿಗಳನ್ನ ಮಾಡಬೇಕು, ಕೆಲಸ ರಿವ್ಯೂ ಮಾಡಬೇಕು. ಬಟ್ ಯಾವ ಪತ್ರಿಕೆ ಮಾಡ್ತವೆ? ಎಲ್ಲ ಪತ್ರಿಕೆಗಳು ಮೋದಿ ವಚನೆ ಮಾಡ್ತವೆ. ಅದ್ರ ಹಿಂದಕ್ಕೆ ನೀವು ಎಲ್ಲ ಪತ್ರಿಕೆಗಳು ಕಾರ್ಪೊರೇಟ್ ನಲ್ಲಿವೆ. ಯಾವುದೋ ಒಬ್ಬ ಉದ್ಯಮಿ ಅದನ್ನು ಕೊಟ್ಕೊಂಡಿದ್ದಾನೆ, 2-3 ಜನ ಉದ್ಯಮಿಗಳ ಕೈನಲ್ಲೇ ಭಾರತದ ಬಹುತೇಕ ಸುದ್ದಿ ಮಾಧ್ಯಮಗಳಿದ್ದಾವೆ. ಎಲ್ಲವನ್ನು ಅವ್ರು ಕೊಂಡ್ಕೊಂಡಿದ್ದಾರೆ, ಎಲ್ಲ ಅವರ ಕಂಪನಿಯ ಪಾಲುದಾರಿಕೆಗಳಲ್ಲಿ ಇದಾವೆ. ಇವೆಲ್ಲವೂ ಮೋದಿ ಭಜನೆಯನ್ನ ಮಾಡ್ತವೆ. ಯಾಕೆ ಮೋದಿ ಭಜನೆ ಮಾಡ್ತವೆ ಅಂದ್ರೆ ಇವ್ರಿಗೆಲ್ಲ ಬರ್ತಿರುವಂತ ಹಣ ಆ ಕಾರ್ಪೊರೇಟ್ಗಳಿಗೆ ಸಹಾಯಕವಾಗಿರೋರು ಯಾರು? ಪ್ರಧಾನಿ ಮೋದಿಯವರು. ಪ್ರತಿ ಸಲ ಈಚಿನ ವರ್ಷಗಳಲ್ಲಿ ಪ್ರತಿ ಸಲ ರೈತರ ಸಾಲ ಮನ್ನಾ ಮಾಡಿದಾಗೆಲ್ಲ ದೊಡ್ಡದಾಗಿ ಎಲ್ಲರೂ ಬೊಬ್ಬೆ ಹೊಡೆಯೋದು, ಯಾಕೆ ರೈತರಿಗೆ ಸಾಲ ಮನ್ನಾ ಮಾಡಬೇಕು, ಅಥವಾ ಯಾವ್ದಾದ್ರು ಬಡ ಜನರಿಗೆ ಅಥವಾ ಮಹಿಳೆಯರಿಗೆ ಅಥವಾ ಇನ್ನೊಬ್ಬರಿಗೆ ಯಾವ್ದಾದ್ರು ಒಂದು ಸವಲತ್ತಿನ ಯೋಜನೆಯನ್ನು ಘೋಷಣೆ ಮಾಡಿದಾಗ ನಾನು ಅದನ್ನ ಕೆಲವರು ಅದನ್ನು ಫ್ರೀ ಬೀಸ್ ಅಂತಾರೆ, ಉಚಿತ ಅಂತ. ಉಚಿತ ಅಲ್ಲ, ಅದು ಸವಲತ್ತು. ಅವ್ರ ಪದಗಳು ತುಂಬಾ ಕೆಟ್ಟದಾಗಿ ಯೂಸ್ ಮಾಡ್ತಾರೆ. ನಾನು ಅದನ್ನ ಸವಲತ್ತು ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಸವಲತ್ತುಗಳು ಹೊಸದಾಗಿ ಒಂದು ಸವಲತ್ತನ್ನ ಕೊಟ್ಟಾಗ ಅವ್ರಿಗೆ ಯಾಕೆ ಕೊಡ್ತೀರಾ? ನಮ್ಮ ತೆರಿಗೆ ಹಣ. ಸರಿ, ಬಡ ಜನರು ಚೆನ್ನಾಗಿ ತೆರಿಗೆ ಕಟ್ಟಲ್ವೇನೋ? ನೀವು ತಗೊಳ್ಳೋ ಒಂದು ಬೆಂಕಿ ಪಟ್ಟದ ಮೇಲೂ ಅವ್ರು ಟ್ಯಾಕ್ಸ್ ಕಟ್ಟಬೇಕು. ನೀವು ತಗೊಳ್ಳೋ ಒಂದು ಸಣ್ಣ ಕರ್ಪೂರ, ಒಂದು ಸಣ್ಣ ಪೆನ್ನು, ಪ್ರತಿಯೊಂದ್ರ ಮೇಲೂ ತೆರಿಗೆ ಇದೆ, ಎಲ್ಲ ತೆರಿಗೆ ಕಟ್ತಾರೆ. ಅದನ್ನ ನೀವು ಜಾಸ್ತಿ ಯಾಕೆ ಕಟ್ತಿದ್ದೀರಿ ಅಂದ್ರೆ ನೀವು ಜಾಸ್ತಿ ಅರ್ನ್ ಮಾಡ್ತಾ ಇದ್ದೀರಾ. ನೀವು ಎಷ್ಟು ಆದಾಯವನ್ನು ಮಾಡ್ತಿದ್ದೀರಾ ಅದಕ್ಕೆ ನೀವು ತೆರಿಗೆ ಕಟ್ತಿದ್ದೀರಾ. ಅವನು ಎಷ್ಟು ಆದಾಯ ಮಾಡ್ತಾವನೆ ಅದಕ್ಕೆ ಅವನು ಆದಾಯ ಕಟ್ತಾ ಇದ್ದ. ಸವಲತ್ತುಗಳನ್ನ ಘೋಷಣೆ ಮಾಡಿದಾಗೆಲ್ಲ ಇವರು ಇದನ್ನೆಲ್ಲ ನಮ್ಮ ತೆರಿಗೆ ಹಣ ಪೋಲ್ ಮಾಡ್ತಾರೆ. ಯಾರಾದ್ರೂ ಒಬ್ರು ಒಂದು ಸಲನಾದ್ರು ಆ ಬ್ಯಾಂಕ್ಗಳು ಕಾರ್ಪೊರೇಟ್ ಸಾಲವನ್ನ ರೈಟ್ ಆಫ್ ಮಾಡಿದಾಗ ಅಥವಾ ಮನ್ನಾ ಮಾಡಿದಾಗ, ಅದನ್ನ ತೆಗೆದಾಕಿದಾಗ, ಅದನ್ನ ಬರೋದಿಲ್ಲ ಅದು ಅಂತ ಘೋಷಣೆ ಮಾಡಿದಾಗ ನೀವೆಲ್ಲ ಯಾಕೆ ಅದನ್ನ ಸರ್ಕಾರಕ್ಕೆ ಹಿಗ್ಗಾಬುಗ್ಗ ಜಾಡಿಸ್ತಿಲ್ಲ? ರೈತರಿಗೆ ಬರೋದು 2-3% ತುಂಬಾ ಕಡಿಮೆ ಆದ ಮೊತ್ತ ಮನ್ನಾ ಆದ್ರೆ ಅವ್ರದ್ದಾಗೋದು ಲಕ್ಷ ಕೋಟಿಗಳು. ಆ ಲಕ್ಷ ಕೋಟಿಗಳು ಯಾವುದು? ಆ ಲಕ್ಷ ಕೋಟಿಗಳನ್ನ ಯಾಕೆ ಇವ್ರು ಮನ್ನಾ ಮಾಡ್ತಾರೆ? ಆ ಲಕ್ಷ ಕೋಟಿಗಳು ರೈಟ್ ಆಫ್ ಮಾಡಿದ್ಮೇಲೆ ಅದನ್ನ ಯಾಕೆ ವಸೂಲಿ ಮಾಡಲ್ಲ? ಇವತ್ತು ದೇಶದಲ್ಲಿರೋ ದೊಡ್ಡ ಕಾರ್ಪೊರೇಟ್ಗಳೆಲ್ಲ SBI ಬ್ಯಾಂಕು ಮತ್ತೆ ಸರ್ಕಾರ ರಾಷ್ಟ್ರೀಕೃತವಾದ ಬ್ಯಾಂಕ್ಗಳಲ್ಲಿ ಮಾಡಿರೋ ಸಾಲ ಎಷ್ಟು? ಆ ಸಾಲವನ್ನು ಯಾಕೆ ಅವ್ರು ತೀರ್ಸಿಲ್ಲ? ಅವ್ರ ಆಸ್ತಿಗಳು ಅದನ್ನು 3 ಪಟ್ಟು 4 ಪಟ್ಟು 106 ಪಟ್ಟು ಇರ್ಬೇಕಾದ್ರೆ ಆ ಸಾಲಗಳನ್ನ ಯಾಕೆ ಅವರು ತೀರ್ಸಿಲ್ಲ? ಕೆಲವರೆಲ್ಲ ದೇಶ ಬಿಟ್ಟೋದ್ರು, ಅವರೆಲ್ಲ ಯಾಕೆ ಬಿಟ್ಟೋದ್ರು? ಅವ್ರನ್ನೆಲ್ಲ ನೀವು ಯಾಕೆ ವಾಪಸ್ ಕರೆಸಿ ಅವ್ರ ಮೇಲೆ ನೀವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ಳಿಲ್ಲ? ಕಪ್ಪು ಹಣ ವಾಪಸ್ ತತ್ತೀವಿ ಅಂದ್ರು, ಯಾಕೆ ತರಕ್ಕಾಗ್ಲಿಲ್ಲ? 10 ವರ್ಷ ಆಯ್ತು ಅಧಿಕಾರಕ್ಕೆ ಬಂತು. ಬ್ಲಾಕ್ ಮನಿ ತಂದು ಚಿನ್ನದ ರೋಡ್ ಮಾಡ್ಬಿಡ್ತಾರೆ ಅಂತ ಅವರ ಅನುಯಾಯಿಗಳು ದೊಡ್ಡ ಭಾಷಣಗಳನ್ನ ಮಾಡಿದ್ರು. ರೋಡಲ್ಲಿ ನಿಂತ್ಕೊಂಡು ಎಲ್ಲಿ ಚಿನ್ನದ ರೋಡ್ ಮಾಡಿದ್ರ? ಟಾರ್ ರೋಡ್ ಚೆನ್ನಾಗಿ ಮಾಡಿರೋ ಟಾರ್ ರೋಡ್ಗೆನೆ ನೀವು ಇವತ್ತು 700-800 ರೂಪಾಯಿ 1000 ರೂಪಾಯಿ ಟೋಲ್ ಹಾಕೊಂಡು ನಮ್ಮ ಪ್ರಾಣ ತಿಂತಾ ಇದ್ದೀರಾ. ಏನ್ ಮಾಡಿ ಮೋದಿಯವರು ಬಂದು ಈ ಕಳೆದ 10 ವರ್ಷದಲ್ಲಿ ಯಾವುದನ್ನ ನಮಗೆ ಸುಲಭ ಮಾಡಿದ್ರು? ನಮಗೆ ಯಾವುದನ್ನು ಸುಲಭ ಮಾಡಿಲ್ಲ. ಕಾರ್ಪೊರೇಟ್ ದಗಾಕೋರರು ಹೆಚ್ಚು ದಂಡಿಯಾಗಿ ಬಡ ಜನರ ಹಣವನ್ನ ಲೂಟಿ ಮಾಡಕ್ಕೆ ಹೆಲ್ಪ್ ಮಾಡಿ